ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಕತೆ ತುಂಬ ವಿಶೇಷವಾಗಿದೆ. ಆಮೇಲೆ ಆ್ಯಕ್ಷನ್ ಪೋರ್ಷನ್ಸ್ ತುಂಬ ಚೆನ್ನಾಗಿದೆ. ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ತುಂಬ ಅದ್ಭುತವಾಗಿದೆ. ಎಲ್ಲ ಹೊಸ ತಂತ್ರಜ್ಞರಲ್ಲಿ ಹೊಸಬರಾದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಬಂದು ನೋಡಬೇಕು. ಆಮೇಲೆ ವಿಶೇಷವಾಗಿ ಇಲ್ಲಿ ನಿಮಗೆ ಒಂದು 2 ನಿಮಿಷ ಕೂಡ ಎಲ್ಲಿ ಬೋರ್ ಅಂತ ಅನಿಸಲ್ಲ. ಕತೆ ತುಂಬಾ ವಿಶೇಷವಾಗಿದೆ, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ಭದ್ರಾವತಿ ಕುಮಾರ್, ಪ್ರೊಡ್ಯೂಸರ್. ಪ್ರೆಸೆಂಟ್ ಸಿನಿಮಾ ಮಾಡ್ತಾಯಿದ್ದೀನಿ. ಒಬ್ಬ ಟೆಕ್ನಿಷಿಯನ್ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಈ ಮಟ್ಟಕ್ಕೆ ಬಂದು ಥಿಯೇಟ್ರ್ವರೆಗೂ ಬಂದರೆ ಅದು ದೊಡ್ಡ ವಿಷಯ. ಇಟ್ಸ್ ಎ ಹ್ಯಾಟ್ಸ್ ಆಫ್ ಟು ಯು. ಈ ಕಾಂಪಿಟೇಷನ್ ಜಗತ್ತಲ್ಲಿ ಚಿತ್ರರಂಗದ ಒಳಗಡೆ ಕಲಾವಿದರು, ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಕಷ್ಟಪಟ್ಟು ಮಾಡಿದಂಥ ಸಿನಿಮಾಗಳನ್ನ ನೋಡೋಕ್ಕೆ ಆಡಿಯನ್ಸ್ ಬರ್ತಾನೆ ಇರೋಂಥ ಟೈಮಲ್ಲಿ ನಾಯಕ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಡೀ ಸಿನಿಮಾ ಎಲ್ಲೂ ಕೂಡ ನಮಗೆ ಬೋರ್ ಅನಿಸಲ್ಲ. ನಾನು ಈ ಸಿನಿಮಾ ಪೂರ್ತಿ ಕಂಪ್ಲೀಟ್ಲಿ ಎಷ್ಟು ಪ್ಯಾಕ್ಡ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಆಡಿಯನ್ಸು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಬೆಳೆಸಿ ಎಲ್ಲರೂ ಬಂದು ನಮ್ಮ ನಾಯಕನ ಟೀಮ್ಗೆ ಸಪೋರ್ಟ್ ಮಾಡಿ, ಟೀಮ್ನ ಸಪೋರ್ಟ್ ಮಾಡಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಮೂವಿ ಒಂದು ಕ್ರೌರ್ಯ ಜಾಸ್ತಿ ಇದೆ. ಕ್ರೌರ್ಯದಲ್ಲಿ ಒಂದು ಭಾವನಾತ್ಮಕ ಸಂಬಂಧಗಳನ್ನು ಬೆಳೆಸುವಂಥ ಒಂದು ಕಥಾವಸ್ತು ಇದೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಮುಂದಿನ ಸಿನಿಮಾಗಳಲ್ಲಿ ಕ್ರೌರ್ಯ ಕಮ್ಮಿ ಮಾಡಿ ಭಾಳ ಒಂದು ಶಾಂತಿ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ತಾಯಿದ್ದೀನಿ. ಯಾಕೆಂತಂದರೆ ಎಲ್ಲ ಕ್ರೌರ್ಯನ ನಾವು ನಿಜವಾಗ್ಲೂ ಕಣ್ಣು ಮುಂದೆ ನೋಡೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲೋ ಒಂದು ಗುಪ್ತ ಸ್ಥಳದಲ್ಲಿ ನಡೆಯುವಂಥದ್ದು, ಇಲ್ಲ ರಾತ್ರಿ ನಡೆಯುವಂಥದ್ದು, ನಿರ್ಜನವಾದಂಥ ಪ್ರದೇಶದಲ್ಲಿ ನಡೆಯುವಂಥದ್ದು. ಆದರೆ ಬಹಿರಂಗವಾಗಿ ಜನಜಂಗುಳಿಯ ಮಧ್ಯದಲ್ಲಿ ನಡೆಯುವಂಥದ್ದು ಅಲ್ಲ. ಆದರೂ ಕೂಡ ಇದೊಂದು ಕಾರಣ, ಯಾವುದೋ ಒಂದು ಕೊಲೆಯ ಸುತ್ತ ಒಂದು ಕಥೆಯನ್ನು ಹೆಣೆದು ಅದನ್ನು ನೀಟಾಗಿ ತೋರಿಸಿದೆ. ಚೆನ್ನಾಗಿದೆ ಸಿನಿಮಾ, ಒಳ್ಳೆಯದಾಗಲಿ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ ಸರ್. ಓಕೆ, ಈ ಮೂವಿನಲ್ಲಿ ಎಮೋಷನಲ್ ಸೀನ್ ಇದೆ. ಈ ಹೀರೋ ಇಡೀ ಫ್ಯಾಮಿಲಿ ಸತ್ತೋಗ್ತಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದೇ ಒಂದು ಕಥಾವಸ್ತು ಥರ ಇದೆ, ಸತ್ತೋಗ್ತಾರೆ. ಈಗ ನೀವು 9:30 ದಾಟಿದ ತಕ್ಷಣ ಎಲ್ಲ ಚಾನಲ್ಗಳಲ್ಲಿ ಬರೀ ಕ್ರೈಮ್ ಸ್ಟೋರಿಗಳೇ ಬರ್ತವೆ. ನೀವು ನೋಡ್ತಾ ಇರ್ತೀರಿ ಎಂತೆಂಥ ಸಂಬಂಧ, ಅಣ್ಣ ತಂಗಿ, ಅಕ್ಕ ತಮ್ಮ, ಗಂಡ ಹೆಂಡತಿ, ಈ ನಮ್ಮಲ್ಲಿ ಸಂಬಂಧಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ. ಏನಂದರೂ ಎಲ್ರಿಗೂ ಒಂದು ನಾನತ್ವದಿಂದ ನಾನೇ ಬದುಕಬೇಕು, ಇಲ್ಲ ಬಲಿಷ್ಠವಾಗಿರ್ತಾರೆ, ಇಲ್ಲ ಸಿಕ್ಕಾಪಟ್ಟೆ ಹಣವಂತರಾಗಿರ್ತಾರೆ, ಆಸ್ತಿವಂತರಾಗಿರ್ತಾರೆ, ನಮ್ಮದೇ ಸಂಸ್ಥಾನ ಆಗಬೇಕು ಅಂತ ಅಂದ್ಬಿಟ್ಟು ಆ ಒಂದು ಮನೋಧರ್ಮವನ್ನು ಹೊತ್ಕೊಂಡಿರೋವಂಥವ್ರು. ನಾವು ಏನು ಹೇಳ್ತೀವಿ ಅಂತಂದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಮನುಕುಲ ಶಾಂತ ಸ್ಥಿತಿಯಲ್ಲಿರಬೇಕು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ಕಥಾವಸ್ತುಗಳು ಪ್ರತಿದಿನ ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ. ರಾತ್ರಿ 9:30 ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಕ್ರೈಮ್ ಸ್ಟೋರಿ ನೋಡ್ತಾ ಇರ್ತಾರೆ, ರಾತ್ರಿ ನಿದ್ದೆ ಮಾಡಲ್ಲ, ಕನ್ವರ್ಸ್ತಾ ಇರ್ತಾರೆ. ಇಡೀ ಸಮಾಜ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಪಟ್ಟು ದುಡಿತಾನೆ, ಸಂಪಾದನೆ ಮಾಡ್ತಾನೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಎಲ್ಲೋ ಒಂದು ಹಂತದಲ್ಲಿ ಸಂತೋಷವಾಗಿರ್ತಾರೆ. ಬರ್ತಾ 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 ವೈಮನಸ್ಯ ಶುರು ಆಗುತ್ತೆ, ಭಾವನಾತ್ಮಕ ಸಂಬಂಧಗಳನ್ನು ಕಳ್ಕೋತಾರೆ. ಕೆಲವು ಮನೆಯಲ್ಲಿ ಅತಿರೇಕಕ್ಕೆ ಹೋಗಿ ಕೊಲೆ, ಸುಲಿಗೆ, ಹೊಡೆದಾಟಗಳಾಗುತ್ತೆ. ಅದನ್ನು ನಮ್ಮ ಟಿ ವಿನಲ್ಲೂ ತೋರಿಸ್ತಾ ಇರ್ತಾರೆ. ಅದೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಒಳ್ಳೆಯದಾಗಲಿ. ಎಲ್ಲರೂ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ. ಇವತ್ತು ಆಯುಧ ಸಿನಿಮಾ ಸೆಲೆಬ್ರಿಟಿ ಶೋ ನೋಡ್ಕೊಂಬಂದೆ. ನಿಜವಾಗ್ಲೂ ಇದು ಕನ್ನಡ ಚಿತ್ರರಂಗಕ್ಕೆ ಆಯುಧನೇ. ದೇವರಾಜ್ ಸರ್ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ
ರವಿ ಸರ್, ಉಪೇಂದ್ರ ಸರ್, ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ ಜೊತೆ ರವಿ ಸರ್ ಓಡಾಡಿದ್ರು. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಎಲ್ಲ ಬರ್ಕೊಂಡು ಹೀರೋ ಆಗಿದ್ದರು ಉಪೇಂದ್ರ ಸರ್. ಅದೇ ಇದರಲ್ಲಿ, ಅದೇ ಜಾನರಲ್ಲಿ, ಅದೇ ದಾರಿಲಿ ನಡೀತಾ ಇರೋದು ಈಗ ನಮ್ಮ ದೇವರಾಜ್ ಸರ್. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಆಯುಧ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಸ್ಪೆನ್ಸು, ಒಂದೊಳ್ಳೆ ಫೈಟು. ಆಯುಧನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಇವರಿಗೆ ದೇವರಾಜ್ ಸರ್ದು ಈ ಆಯುಧ ಸಿನಿಮಾ ಹಿಟ್ಟಾದರೆ ಒಂದಲ್ಲ ಎರಡಲ್ಲ ಮೂರಲ್ಲ ಮತ್ತೆ ಸಿನಿಮಾಗಳು ಮಾಡ್ತಾ ಇರ್ತಾರೆ. ಜೊತೆಗೆ ಹಾಗೆ ನಮ್ಮ ಸೂರ್ಯ ಪ್ರವೀಣ್ ಅವರು ನಾವು ತುಂಬ ಆತ್ಮೀಯರು, ಸುಮಾರು ಸಿನಿಮಾಗಳು ಜೊತೆಲಿ ಮಾಡಿದ್ವಿ. ಇದರಲ್ಲಿ ನನಗೆ ಖುಷಿ ಆಯಿತು. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ದೇವರಾಜ್ ಸರ್. ಥ್ಯಾಂಕ್ ಯು ಸರ್. ಯಾಕೆಂದರೆ ಇಲ್ಲೇನಾಗುತ್ತೆ, ಎಷ್ಟೋ ಜನ ವಿಲನ್ ಕ್ಯಾರೆಕ್ಟರ್ ಅಂದ ತಕ್ಷಣ ಹೊರಗಡೆಯಿಂದ ಕರ್ಕೊಂಬರ್ತಾರೆ, ತುಂಬ ಡೈರೆಕ್ಟರ್ಗಳು, ತುಂಬ ಹೀರೋಗಳು. ಅದರಲ್ಲಿ ದೇವರಾಜ್ ಸರ್ ಮೇಲೆ ಒಂದು ಖುಷಿ ಆಯಿತು, ನಮ್ಮ ಸುದೀಪ್ ಅವ್ರ ಮೇಲೆ ಒಂದು ಖುಷಿ ಆಯಿತು. ಯಾಕೆಂದರೆ ನಮ್ಮ ಸುದೀಪ್ ಸರ್ ಮಾರ್ಕಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನಿಮಗೆ. ಸೊ ಹಂಗಾಗಿ ಇಲ್ಲೇ ಒಳ್ಳೆ ವಿಲನ್ ಇದ್ದಾರೆ, ನಮ್ಮ ಕನ್ನಡದ ವಿಲನ್ನೇ ಬೆಳೆಸ್ಬೋದಲ್ಲ. ಸೊ ಇವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೆಳೆಯರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಹಾಗೆ ನಮ್ಮ ಹೀರೋಯಿನ್ನು ಸಂಹಿತಾ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಕಾಣಿಸ್ತೀರಿ ಸ್ಕ್ರೀನಲ್ಲಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ನಿರ್ಮಾಣ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಆಯುಧನ ಗೆಲ್ಲಿಸಿ, ಆಯುಧ ಪೂಜೆ ಥರ ಗೆಲ್ಲಿಸಿ. ಒಳ್ಳೆಯದಾಗಲಿ ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜಸ್ಟ್ ಇವಾಗ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ. ನಮ್ಮ ದೇವು ಸರ್ದು ಫಸ್ಟು ಡೈರೆಕ್ಷನ್ ಬಗ್ಗೆ ಹೇಳ್ಬೇಕಾ, ಇಲ್ಲ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕಾ, ಇಲ್ಲ ಆರ್ಟಿಸ್ಟ್ ಆಗಿ ನಾವು ಇದ್ರ ಬಗ್ಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಎನಿವೇ ಸರ್, ಒಳ್ಳೆ ಕ್ಯಾರೆಕ್ಟರ್ಗೆ ತುಂಬ ಅದು ಇದು ಮಾಡ್ಕೊಂಡಿದ್ದೀರಾ, ಅದಕ್ಕೆ ನ್ಯಾಯ ಕೊಟ್ಟಿದ್ದೀರಾ. ಆಮೇಲೆ ಕತೆ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಆಮೇಲೆ ನನ್ನ ತುಂಬ ಸಿನಿಮಾಗಳಲ್ಲಿ, ನಮ್ಮ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದರು. ಇವತ್ತು ಅವ್ರು ಕರೆದಿದ್ದಕ್ಕೆ ನಾನು ಓಡಿ ಬಂದೆ. ಆಮೇಲೆ ನಮ್ಮ ದೇವರದ್ದು ನನಗೆ ಗೊತ್ತು, ನಮ್ಮ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇವತ್ತು ಆ ಕಾಸುಗಳನ್ನೆಲ್ಲ 10 ರೂಪಾಯಿನೂ ಕೂಡಿಸಿ ಇವತ್ತೊಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ. ಅದು ಇವತ್ತೊಂದು ದಿನಗಳಲ್ಲಿ ಸಿನಿಮಾ ಪ್ರೂವ್ ಮಾಡೋದೇ ತುಂಬ ಕಷ್ಟ. ಅಂಥದ್ದು ನಮ್ಮ ದೇವರು ಮಾಡಿದ್ದಾರೆ, ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮಗೆ ಇವ್ರು ಒಳ್ಳೆಯದಾಗಬೇಕು. ಆಲ್ ದಿ ಬೆಸ್ಟ್ ದೇವು ಸರ್. ಆಮೇಲೆ ಒಳ್ಳೆ ಪ್ರಯತ್ನ, ಒಳ್ಳೆ ಸಖತ್ತಾಗಿದೆ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿದೆ, ಮಜವಾಗಿರೋ ಕ್ಯಾರೆಕ್ಟ್ರ್ ಮಾಡಿದ್ದೀರಾ. ಇದೇ ಥರ ಇನ್ನಷ್ಟು ಒಳ್ಳೆ ಕ್ಯಾರೆಕ್ಟರ್ಗಳು ಮಾಡಲಿ. ಸೊ ನಮ್ಮಂಥ ಅವ್ರ ಜೊತೆ ಕೆಲಸ ಮಾಡೋದು ಖಂಡಿತ ದೊಡ್ಡ ಮಾತು. ಒಳ್ಳೆಯದಾಗಲಿ. ಆಮೇಲೆ ಮ್ಯಾಮ್ ಆಲ್ವೇಸ್ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತದೆ. ಫಸ್ಟ್ ಹಾಫ್ ಒಬ್ಬರು, ಸೆಕೆಂಡ್ ಹಾಫ್ ಒಬ್ಬರು. ಏನು ನ್ಯಾಯ ಒದಗಿಸ್ಬೇಕಾಗಿತ್ತು ಅದನ್ನೆಲ್ಲ ನೀಟಾಗಿ ಅವರಿಬ್ಬರು ಇವ್ರ ಜೊತೆ ಸಪೋರ್ಟ್ ಮಾಡಿಕೊಂಡು ಅದಕ್ಕೆ ಕ್ಯಾರೆಕ್ಟರ್ ವೈಸ್ ತುಂಬ ಇದಾಗಿದೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು. ಇನ್ನೊಂದು 2 ವಾರ, 3 ವಾರ, 4 ವಾರ ಈ ಚಿತ್ರಮಂದಿರದಲ್ಲಿ ನಿಂತ್ಕೋಬೇಕು ಸಿನಿಮಾ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಅದಕ್ಕೆ ನಿಂತ್ಕೋಬೇಕು ಅನ್ನೋಕ್ಕೆ ಮೇಜರಾಗಿ ನೀವುಗಳು ಸಪೋರ್ಟ್ ಮಾಡಬೇಕು. ಯಾಕಂದರೆ ಎಲ್ಲ ಹೊಸಬ್ರೆ ತಾನೇ ನಾವು. ಸೊ ಹೊಸಬ್ರು ಸಪೋರ್ಟ್ ಮಾಡಿದ್ದಾರೆ, ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಗಳದ್ದು ಒಂದು ಸ್ವಲ್ಪ ಆಶೀರ್ವಾದ ಮಾಡಿಬಿಟ್ರೆ ನಮ್ಮಂಥ ಹೊಸಬ್ರು ಒಂಚೂರು ತಿಳಿಸ್ಕೊಂಡು ಒಂದು 2-3 ಸಿನಿಮಾ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನೀವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ದರ್ಶನ್ ಸರ್ ಜೊತೆ 2 ಸಿನಿಮಾ ವರ್ಕ್ ಮಾಡಿದ್ದೆ. ಈಗ ನಿಮ್ಮ ಜೊತೆನೂ ವರ್ಕ್ ಮಾಡೋದಕ್ಕೆ ಒಂದು ಭಾಗ್ಯ ನಮಗೂ ಸಿಗಲಿ. ದೊಡ್ಡ ಮಾತು ಹೇಳಿದ್ರೆ ಖಂಡಿತ ನಿಮಗೂ ಒಳ್ಳೆಯದಾಗಲಿ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಸೊ ಆಯುಧ ಮೂವಿ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಮತ್ತು ಸಂಹಿತಾ ಆ್ಯಕ್ಟಿಂಗ್ ಆಗಲಿ, ಮತ್ತು ದೇವರಾಜ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಆಮೇಲೆ ಸೂರಿ ದ ಬೆಸ್ಟ್ ವಿಲನ್ ಅಂತ ಹೇಳಬೇಕು ಅಷ್ಟೇ. ಮತ್ತು ದೇವರಾಜ್ ಏನು ಕಮ್ಮಿ ಇಲ್ಲ, ಇವರು ಫೈಟಿಂಗ್ ನೆಕ್ಸ್ಟ್ ಆ್ಯಕ್ಷನ್ ಹೀರೋ ಅಂತಲೇ ಹೇಳಬೇಕು. ಆಮೇಲೆ ಫಸ್ಟು ಹೀರೋಯಿನ್ ಹೆಸರು ಅಮೃತ ಅಂತಲೇ. ಇಲ್ಲೇ ಇದ್ದೀರಾ? ಓಕೆ. ಬ್ಯೂಟಿಫುಲ್ ಆ್ಯಕ್ಟಿಂಗ್, ತುಂಬ ಚೆನ್ನಾಗಿ ಬಂತು ಮೂವಿ. ಆ್ಯಂಡ್ ಎಂಜಾಯ್ ದ ಮೂವಿ ಇನ್ ದ ಥಿಯೇಟರ್ಸ್. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಏಕೆಂತಂದರೆ ಈಗ ನೀವು ಪ್ರತಿ ಸೀನು ನೋಡಿದ್ರೂ ಕೂಡ ಆ ಕ್ವಾಲಿಟಿ ಆಗಿದ್ದಿರಲಿ ಮತ್ತು ಎಲ್ಲನೂ ನಿಮ್ಮ ಆ್ಯಕ್ಟಿಂಗ್ ಆಗಿರಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ವಿಲನ್ನು ಅವರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎವ್ರಿಬಡೀಸ್ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಥಿಯೇಟ್ರಲ್ಲಿ ಬಂದು ಇವರಿಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಂಕುಶ್ ಏಕಲವ್ಯ ಮಾತಾಡ್ತಿರೋದು. ಸೊ ಇವತ್ತು ಆಯುಧ ಅಂತ ಒಂದು ಒಳ್ಳೆ ಸಿನಿಮಾ ನೋಡಿದೆ. ಆ್ಯಕ್ಷನ್ನು ಆ್ಯಂಡ್ ಎಮೋಷನ್ನು ಎಲ್ಲ ಚೆನ್ನಾಗಿದೆ. ಸೊ ನಾವು ಹೊಸಬರಾಗಿ ಹೊಸ ತಂಡಗಳಿಗೆ ಮತ್ತು ಇದರಲ್ಲಿ ದೇವರಾಜ್ ಸರ್ ಡೈರೆಕ್ಷನ್ ಒಂದು ಆ್ಯಕ್ಟಿಂಗ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಅನಿಸ್ತಾ ಇತ್ತು ನಾನೇ ಎದ್ದು ಹೊಡೆದು ಬಿಡಲ ಎಲ್ರಿಗೂ ಅಂತ. ಅಂದರೆ ಅಷ್ಟು ತೊಂದರೆ ಕೊಡ್ತಿದ್ದಾರೆ ಕಂಟೆಂಟಲ್ಲಿ ಅವರಿಗೆ. ಆಮೇಲೆ ನನ್ನ ಸ್ನೇಹಿತರಾದಂಥ ಮಾಡೆಲ್
ಸಂಹಿತಾ ವಿನಯ್ ಮೇಡಮ್ ಅವರು, ಆಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಹಿತಾ ಮೇಡಮ್ ಅವರು. ಬೇರೆ ಸಿನಿಮಾದೆಲ್ಲ ನೋಡಿದ್ದೀನಿ ಅವ್ರದ್ದು. ಈ ಸಿನಿಮಾದಲ್ಲಿ ಇನ್ನೂ ಇರಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಇದಿದ್ರೇನು ಚೆನ್ನಾಗಿರೋದು ಕಥೆನಲ್ಲಿ. ಇರಲಿ ಪರವಾಗಿಲ್ಲ. ಹೀರೋ ಸರು ಚೆನ್ನಾಗಿ ಮಾಡಿದ್ದಾರೆ, ಸಂಹಿತಾ ಮೇಡಮ್ ಆಗಲಿ, ಇನ್ನೊಬ್ಬರು ಮೇಡಮ್ ಫಸ್ಟ್ ಆಫ್ ಅಮೃತ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಲಕ್ಕಿ ಸರ್ದು ಇಬ್ಬಿಬ್ಬರು ಹೀರೋಯಿನ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಹೊಸ ತಂಡಗಳಿಗೆ ಅದು ನಾವು ಈಗ ಕ್ವಾಲಿಟಿ ಮತ್ತೊಂದು ಮಗನ ನೋಡ್ತಾ ಇರ್ತಾರೆ ಎಲ್ಲರೂ. ಸೊ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ನಾವು ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ಬೇಕು. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾದಲ್ಲಿ ಕನ್ನಡ ಆಡಿಯನ್ಸ್ ಎಲ್ಲ ಬಂದುಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಯ್ದ ಒಳ್ಳೆ ಟೈಟ್ಲು ಮತ್ತು ಆಮೇಲೆ ಆ ಡಿಸೈನ್ ಚೆನ್ನಾಗಿ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಫಾಂಟ್ ಸ್ಟೈಲ್ ಇಷ್ಟ ಆಯಿತು ನನಗೆ. ನಾನು ತುಂಬ ಅಬ್ಸರ್ವೇಷನ್ ಮಾಡ್ತೀನಿ. ಆ್ಯಂಡ್ ಆಯ್ದ ಒಳ್ಳೆ ಟೈಟಲ್, ಆಯುಧನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನನಗೆ NTR ಸರ್ದು ಇದು ಸಿನಿಮಾ ನೆನಪಾಯಿತು, ಸಿಂಹಾದ್ರಿ. ಅದರಲ್ಲಿ ಇಟ್ಕೊಂಡಿದ್ದಾರೆ ಇದನ್ನು, ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್ ನಾವು ಹೆಚ್ಚಿನದಾಗಿ ಸಪೋರ್ಟ್ ಮಾಡಬೇಕಷ್ಟೇ ನಾವು ಕನ್ನಡ ಸಿನಿಮಾಗಳಿಗೆ. ಅದು ಹೊಸಬ್ರು ಅವರಿಗೆಲ್ಲ ಸಪೋರ್ಟ್ ಮಾಡಿದಾಗ ಅವರು ನಾಳೆ ಒಳ್ಳೊಳ್ಳೆ ಸ್ಟಾರ್ಗಳಾಗ್ತಾರೆ, ಒಳ್ಳೊಳ್ಳೆ ಆ್ಯಕ್ಟ್ರಸ್ಗಳಾಗ್ತಾರೆ. ಇದ್ರ ಒಳ್ಳೆ ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಆರ್ಟಿಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಮಾಡಿದವರು, ಸೊ ಆ ಸಿಂಬಲ್ ಬರೋಂಥವ್ರು ಅವರೆಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬಾಡಿ ಇದೆ, ಫಿಸಿಕ್ ಇದೆ, ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ ಸರ್ ಎಲ್ಲರೂ ಕೆಲಸನ. ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ನಮಸ್ತೆ. ಇವತ್ತು ನಾನು ಸೆಲೆಬ್ರಿಟಿ ಶೋ ಆಯುಧ ಮೂವಿಗೆ ಬಂದಿದ್ದೆ. ಸರ್ ಹೀರೋ, ಆಮೇಲೆ ಮೇಡಮ್ ಹೀರೋಯಿನ್ನು, ವಿಲನ್ಸು ಎಲ್ಲರೂ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದರೆ, ಒಂದು ಆಯುಧ ಅಂತ ಮೂವಿ ನೇಮ್ಗೆ ಇವ್ರು ಮಾಡಿಸಂಗಿದ್ದಾರೆ. ನನಗೆ ಇಂಟರ್ವೆಲ್ ಆದಮೇಲಂತೂ ಇವ್ರನ್ನ ನೋಡೋಕ್ಕೆ ಆಗಲಿಲ್ಲ. ಆ ಲೆವೆಲ್ಗೆ ಒಂದು ಗುಸ್ಬಂಸೇ ಬರ್ತಾಯಿತ್ತು. ಆ ಲೆವೆಲ್ಗೆ ರ್ಯಾಶ್ನೆಸ್ಸು, ಇವ್ರ ಫೈಟಿಂಗು, ಒಂದು ರ್ಯಾಶ್ನೆಸ್ ಇವ್ರದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ಟೋರಿನೂ ಒಂಥರ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಫಸ್ಟಲ್ಲಿ ಗೊತ್ತೇ ಆಗಲ್ಲ ಏನಕ್ಕೆ ಇವ್ರು ಈ ಥರ ಆಡ್ತಾಯಿದ್ದಾರೆ, ಏನಕ್ಕೆ ಈ ಥರ ಆಗಿದೆ ಅಂತ. ಆದರೆ ಅದನ್ನು ಎಷ್ಟು ಚೆನ್ನಾಗಿ ಸೆಕೆಂಡ್ ಹಾಫಲ್ಲಿ ನೀಟಾಗಿ ತೋರಿಸಿದ್ದಾರೆ. ಆಮೇಲೆ ಒಂದೊಂದು ಸಾಂಗ್ ಅಂತೂ ಎಲ್ಲ ಸೂಪರಾಗಿತ್ತು. ಆಮೇಲೆ ವಿಲನ್ ಸರ್ಗಳು ಇಬ್ಬರು ಅಂತೂ ಇವ್ರು ಹೀರೋ ಥರನೇ ಕಾಣಿಸ್ತಾ ಇದ್ರು, ಅಷ್ಟು ಸ್ಮಾರ್ಟಾಗಿ. ಇವ್ರದ್ದು ಕಣ್ಣು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ. ಅದು ಬಿಟ್ಟು ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನನಗೂ ತುಂಬ ಇಷ್ಟ ಆಯಿತು. ಅಂದರೆ ಇಂಟರ್ವೆಲ್ ಆದಮೇಲಂತೂ ನನಗೆ ಗುಸ್ಬಂಪ್ಸ್, ಒಂದೊಂದಕ್ಕೂ ಗುಸ್ಬಂಪ್ಸ್ ಬರ್ತಿತ್ತು. ಅವರೊಂದು ದೇವ್ರದ್ದು ಒಂದು ಸ್ಟ್ಯಾಚು ಮುಂದೆ ಒಂದು ಹೇಳ್ತಾರಲ್ಲ, ಅದಂತೂ ನನಗೆ ಹಂಗೆ ಪಾಸೇ ಆಯಿತು ಸರ್. ಅದು ಆ ಥರ ಒಂಥರ ತೆಗ್ದಿರೋದು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಅವ್ರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳ್ತೀನಿ. ಹಂಗೆ ಹೀರೋಯಿನ್ ಮೇಡಮು ನನ್ನ ಹಳೆ ಫ್ರೆಂಡು, ಅವ್ರನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಆಮೇಲೆ ಇವರಂತೂ ಇನ್ನೂ ಹಳೆ ಫ್ರೆಂಡು ನನಗೆ. ಎಲ್ಲರೂ ಫ್ರೆಂಡ್ಸೇ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಬರ್ತೀರಾ, ನಿಮ್ಮನ್ನು ಕರೆಸ್ತಿದ್ದೀವಿ ಅಂತ ಫಿಕ್ಸ್ ಆದಮೇಲೆ ಮೊದಲು ನಾರ್ಮಲ್ ಶರ್ಟಲ್ಲಿ ಬರ್ತಾ ಇದ್ದೆ. ಆಮೇಲೆ ಹೋಗ್ಬಿಟ್ಟು 4 ಲಕ್ಷ ಕೊಟ್ಟು ಈ ಶರ್ಟ್ ತಗೊಂಡ್ಬಂದಿದ್ದೀನಿ ಸರ್. ನಾನು ಕಾಂಪಿಟೇಷನ್ ಮಾಡೋದು 4 ಲಕ್ಷ ಆಗ್ತಾರೆ ಅಂತ ಇವತ್ತು ಬರೀ 30 ರೂಪಾಯಿದು 10 ವರ್ಷದ ಹಳೆ ಶರ್ಟ್ ಹಾಕೊಂಡ್ಬಂದಿದ್ದೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಇವತ್ತು ನಮ್ಮ ದೇವರಾಜ್ರವರ ಆಯುಧ. ಸೊ ವಿಶೇಷ ಏನಂದರೆ, ಆ ದೇವರಾಜ್ದೆಲ್ಲ ಎಲ್ಲರೂ ಸಿನಿಮಾ ಕಥೆಗಳು ರೀಮೇಕ್ ಮಾಡ್ತಾರೆ, ಇವರು ಟೈಟಲ್ ರೀಮೇಕ್ ಮಾಡ್ತಾರೆ. ನಿಶಬ್ದ, ತಾಜ್ ಮಹಲ್ ಮತ್ತು ಅನುಷ್ಕಾ, ಡೇಂಜರ್ ಝೋನ್ ಬಿಟ್ಟು ಇಲ್ಲಿವರೆಗೂ ಅವರು ಟೈಟಲ್ಲೇ ರಿಪೀಟೆಡ್ ಜ್ಞಾಪನ ಮಾಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ. ಆಯುಧ ಬಗ್ಗೆ ಹೇಳಬೇಕು ಅಂದರೆ, ಒಳ್ಳೆ ಪ್ಲಾಟ್, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಮಾಸ್ ಫಿಲಮು, ಒಳ್ಳೆ ಪ್ಲಾಟು. ಯಾಕಂದರೆ ಕ್ರಿಯೇಟಿವ್ಗೆ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ಏನಂದರೆ, ಫಸ್ಟ್ ಹಾಫ್ನಲ್ಲಿ ಹೀರೋಗೆ ಒಂದೇ ಒಂದು ಡೈಲಾಗ್ ಇಲ್ಲ. ಅದು ಮೇನ್ ಒಬ್ಬ ಕ್ರಿಯೇಟರ್ಗೆ ಇದು. ಮತ್ತು ಜೊತೆಗೆ ಅಮೃತ ಮತ್ತು ಸಂಹಿತಾ ವಿನ್ಯಾ ನಾಯಕಿಯರು ಅವರವರ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ವಿಲನ್ಗಳ ಆರ್ಭಟ ಚೆನ್ನಾಗಿದೆ. ಮಾಸ್ ಫಿಲಮ್ ನೋಡೋರಿಗೆ ಒಂದು ಒಳ್ಳೆ ಸಿನಿಮಾ ನೋಡಿ. ಹೊಸ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಒಳ್ಳೆಯದಾಗಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.